ಕರ್ನಾಟಕದಲ್ಲಿ ಸೇಬು ಹಣ್ಣು ಆಪಲ್ ಬೆಳೆದು ಮಾದರಿ ರೈತ ಅನ್ಸ್ಕೊಂಡಿರುವ ಬಸವರಾಜು ಅವರ ಇಂಟ್ರೆಸ್ಟಿಂಗ್ ಆಗಿರುವ ಸ್ಟೋರಿ ಕೇಳಿ ನೀವು ಆಪಲ್ ಬೆಳೀರಿ. ಸರ್, ನಮ್ದು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮ. ನನ್ನ ಹೆಸರು ಬಸವರಾಜು ಅಂತ. ಈ ಗಿಡ ತಕೊಂಬಂದು ಹಾಕೊಂಡಿದ್ದೀನಿ. ಅಲ್ಲಣ್ಣ, ನಿಮ್ಗೆ ಈ ಆಪಲ್ ಗಿಡ ಹಾಕ್ಬೇಕು ಅಂತ ಆಲೋಚನೆ ಬಂದಿದ್ದೆ ಯಾವಾಗಣ್ಣ? ಸರ್, ಒಂದು 2 ವರ್ಷ ಆಯ್ತು ಸರ್. ನನ್ ಯೋಚನೆ ಬಂದ ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಚರ್ಚ್ ಮಾಡ್ಕೊಂಡು ನಾನು ಆಪಲ್ ಗಿಡ ಎಲ್ಲಿ ಸಿಗ್ತವೆ ಏನು ಅಂತೇಳಿ ತೋಟಗಾರಿಕೆ ಇಲಾಖೆ ಹೋದೆ. ಅಲ್ಲಿ ಅವ್ರಿಗೂ ನಮ್ಕ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಕೃಷಿ ಇಲಾಖೆಗ ಹೋದೆ, ನಮ್ಗೂ ಮಾಹಿತಿ ಇಲ್ಲ ಅಂತಂದ್ರು. ನಾರಾಯಣ ರಾವ್ ಅಂತಿದ್ರು ಕೃಷಿ ಇಲಾಖೆಗ. ಅವರು ಇಲ್ಲ ಬಸವರಾಜ್, ನಾನು ಎಲ್ಲಾದ್ರೂ ತಿಳ್ಕೊಂಬರ್ತೀನಿ ಅಂತಂದು ಅವರು ಹೇಳಿದ್ರು. ಆದ್ರೆ ಅವ್ರು ತಿಳ್ಕೊಂಬರಿಲ್ಲ, ಏನು ಇಲ್ಲ. ಶಿರಾಕ್ ಹೋದೆ. ಶಿರಾದಾಗ ಕೇಳೋದೇನು, ಅವ್ರು ಮಾಹಿತಿ ಚೆನ್ನಾಗಿ ಕೊಡಿಲ್ಲ. ನಾರಿತ್ತು ನನ್ಕ ಉಣ್ಗಣಕ ಈ ತರ ಉಣ್ಣು ಹಿಂಗ್ ಮಾಡು ಅಂತಂದು ಮಾಹಿತಿ ಕೊಡಲ್ಲ. ಗಿಡ ತಕೊಂಡೋಗೋದು, ಏನೋ ಗುಂಡಿ ತೆಗೆದು ಬಿಡೋದು, ಅದ್ರ ಕಿಕ್ಬಿಡು ಉಣ್ಬಿಡೋದು ಅಷ್ಟೇ. ಬಂದ್ಬಿಡ್ತೈತೆ ಅಂದ್ರು. ಬೆಳೆದಿರೋರು ಅವರು ಶಿರಾದಾಗ ಬೆಳೆದಿರೋರು. ಆವಾಗ ನಾನು ಇವ್ರ ಹತ್ರ ಗಿಡನೇ ಬೇಡ ಅಂತೇಳಿ, ನೀವ್ ಎಲ್ಲಿಂದ ತರಿಸ್ತೀರಿ ಅಂತಂದ್ಗಂಡೆ. ನಾನು ಹಿಮಾಲಯ ಡಾಕ್ಟರ್ ಶರ್ಮಾ ಅಂತೇಳಿ ಅವ್ರ ಕಣ್ಣಿಂದ ನಾನು ಗಿಡ ತರ್ಸ್ಕೊಂತೀನಿ ಅಂದ್ರು ಅವರು. ನಾನು ಅವ್ರ ನಂಬರ್ ತಕೊಂಡೆ. ಅವ್ರಿಗೆ ಫೋನ್ ಮಾಡೋದೇನು, ಅವರು ನಾನು ಕಡ್ಡಿ ಕಳಿಸ್ತೀನಿ, ಕಸಿ ಕಡ್ಡಿ ಅಂತಂದು ಅವ್ರು ಹೇಳಿದ್ರು. ನನ್ ಕವರ್ ಬೇಕು ಅಂತ ನಾನು ಅಂದೆ. ಆವಾಗ ಈ ಬಿಜಾಪುರ ಸಚಿನ್ ಬಾಲ್ಕೊಂಡ ಅವ್ರ ನಂಬರ್ ಕೊಟ್ಟಿದ್ದು ನನ್ಕ. ಆಮೇಲೆ ಅಲ್ಲಿಂದ ನಾನು ನಾರಕ ಆರ್ಡರ್ ಕೊಟ್ಟು ಇಲ್ಲಿಗೆ ತರ್ಸ್ಕೊಂಡು. ಅದು ಎಲ್ಲಿರೋದನ್ನ? ಕಾಶ್ಮೀರನಾ? ಏನು ಅಲ್ಲಿ ಗಿಡ ಅಲ್ಲ, ಕಾಶ್ಮೀರ ಅಲ್ಲ ಸರ್, ಇದು ಬಿಜಾಪುರದಾಗ ನಾನು ಇಲ್ಲಿಂದೇನೆ ಫೋನಾಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಪ್ಲೇ ಮಾಡಿಸಿ ಅಲ್ಲಿಂದ ಗಿಡ ತರಿಸ್ಕೊಂಡ್ರೆ. ಎಷ್ಟು ಗಿಡ ತರ್ಸ್ಕೊಳಕ್ ಪ್ಲಾನ್ ಮಾಡಿದ್ರಿ ನೀವು? ಅದೇ 400-500 ಗಿಡ ತರ್ಸ್ಕೊಳಕ ಪ್ಲಾನ್ ಮಾಡ್ಕೊಂಡೆ. ಇಲ್ಲಿ ನಿಮ್ಗೆ 1 ಎಕರೆ ಇದೆಯಲ್ವಣ? ಹೌದು. ಸೊ ಇಲ್ಲಿಗೆ 400 ಗಿಡ ಸೆಟ್ ಆಗತ್ತೆ ಅಂತ ಹೆಂಗ್ ಅನ್ಕೊಂಡ್ರಿ ನೀವು? 10ಕ್ಕಷ್ಟು ಅಷ್ಟೇ ಅಳ್ಕೊಂಡು ಗುಣಿ ಹಾಕ್ಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರ್. ಅಷ್ಟೆಲ್ಲ ಮಾಡ್ಬಿಟ್ಟಿದ್ರೆ ಗಿಡಕ್ಕಿಂತ ಮುಂಚಿತವಾಗಿ ಗುಣಿ ಎಲ್ಲ ಈ ತರ ಹಾಕ್ಬಿಟ್ಟಿದ್ರೆ. ಆಮೇಲೆ ನಾನು ಆರ್ಡರ್ ಮಾಡಿದ ಮೇಲೆ 2 ತಿಂಗಳಿಗೆ ಗಿಡ ಕಳ್ಸಿದ್ದು ಅವರು. 2 ತಿಂಗಳಿಗೆ? 2 ತಿಂಗಳಿಗೆ ಗಿಡ ಕಳ್ಸಿದ್ದು. ಒಂದು ಗಿಡ ಎಷ್ಟೆಷ್ಟು ಆಯ್ತಣ್ಣ? ಒಂದು ಗಿಡ ಬಂದು 300 ರೂಪಾಯಿ ಬಿತ್ತು ನನಗೆ. ಒಂದು ಗಿಡ ಸ್ಪಾಟ್ಕ ಅವರೇ ಡೆಲಿವರಿ ಇಲ್ಲಿಗೆ ಡೆಲಿವರಿ ಕೊಡೋದು. ನನ್ನ ತೋಟದಲ್ಲಿ ಅವರೇ ತಕೊಂಬಂದು ಇಲ್ಲಿ ಇಳಿಸ್ಬಿಟ್ಟು ಹೋದ್ರು. 300 ರೂಪಾಯಿ ಬಿತ್ತು ಒಂದು ಗಿಡಕ್ಕ. ಸೊ ಇದು ಯಾವ ಜಾತಿ ಅಂತ ಏನಾದ್ರು ಹೇಳಿದ್ರ? ಇದು ಅಣ್ಣ 99 ಡಾರ್ಸೆಟ್ ಗೋಲ್ಡ್ ಅಂತೇಳಿ ಮೂರು ವೆರೈಟಿ ಐತೆ. ಇದ್ರಲ್ಲಿ 3 ವೆರೈಟಿ ಇದೆಯಾ? ಇದ್ರಾಗೆಲ್ಲ ಕಾಶ್ಮೀರಲ್ಲಿ ಬೆಳೆಯುವಂತ? ಕಾಶ್ಮೀರಾಗ ಬೆಳೆಯುವಂತವ್ದು. ತಿಂದು ನೋಡಿ ಸರ್, ಅದ್ರಕ್ಕಿಂತಲೂ ಸ್ವೀಟ್ ಐತೆ ಇದು. ಕಾಶ್ಮೀರ್ಗಿಂತ ಅದ್ರಕ್ಕಿಂತಲೂ ಟೇಸ್ಟ್ ಐತೆ. ತಿಂದು ನೋಡಿ ನೀವು. ಈಗ ಅವಾಗ ಗಿಡ ತರ್ಸ್ಕೊಂಡ್ರೆ ಅವ್ರ ಇಲ್ಲಿಗೆ ಡೆಲಿವರಿ ಕೊಟ್ರು. ಸೊ ಹೆಂಗ್ ಹಾಕ್ಬೇಕು, ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ ಎಲ್ಲ ಹೆಂಗ್ ಗೊತ್ತಾಯ್ತಣ್ಣ? ಸರ್, ಅವ್ರ ಹತ್ರ ತಿಳ್ಕೊಂಡೆ ಸರ್. ಆ ಗುಣಿ ಹೆಂಗ್ ಮಾಡ್ಬೇಕು, ನಾವು ಯಾವ ತರ ಇದನ್ನ ನಾಟಿ ಮಾಡ್ಬೇಕು ಅಂತ 10ಕ್ಕೆ 10 ಹಾಕ್ಬೇಕು ಅಂತ ಹೇಳಿದ್ರು. ನಾನು ಆಲ್ರೆಡಿ 10ಕ್ಕೆ 10 ರೆಡಿ ಮಾಡ್ಕೊಂಡಿದ್ದೆ. 10ಕ್ಕೆ 10 ರೆಡಿ ಮಾಡ್ಕೊಂಡಿದ್ದೆ. ಅವರು ಗುಣಿ ಮಾಡಿಬಿಟ್ಟು ಏನು ವಂಗೆ ಹಿಂಡಿ, ಬೇವಿನ ಹಿಂಡಿ ಇದು ಹಾಕಿ ಗಿಡ ನೆಡಪ್ಪ ಅಂತ ಅವ್ರು ಹೇಳಿದ್ರು. ನಾನು ಈಗ ಫಸ್ಟ್ ಎಲ್ಲ ಇದು ರೆಡಿ ಮಾಡ್ಕೊಂಡಿದ್ರೆ ರೆಡಿ ಮಾಡ್ಕೊಂಡು ಗಿಡ ಎಷ್ಟು ಉದ್ದ ಐತಣ್ಣ ಅವ್ರು ಕೊಟ್ಟಾಗ? ಸರ್, ಅವ್ರು ಕೊಟ್ಟಾಗ 1-1.5 ಅಡಿ ಇತ್ತು ಸರ್. ಅಷ್ಟೇ? ಅಷ್ಟೇ. ಅವರು ನನ್ ಗಿಡ ಕೊಡಕ 1 ಅಡಿ 1.5 ಅಡಿ ಇತ್ತು. ಆವಾಗ ನಾನು ಗಿಡ ತರ್ಸ್ಕೊಂಡಿದ್ದು. ಆಮೇಲೆ 2 ಫೀಟ್ಕ್ಕ ಇಲ್ಲಿ ಗಿಲ್ಲಾಕು ಅಂತ ಹೇಳಿದ್ರು. ಇಲ್ಲಿ ಗಿಲ್ಲಾಕಿದೆ ನೋಡು, ಕೌಟ್ಗಳು ಬಂದವೆ. ಅಂದ್ರೆ ಗಿಲ್ ಬಿಡೋದು. ಅದೇ ಸುಳಿ ಹಿಂಗೆ ಗಿಲ್ಲಾಕೋದು. ಆಮೇಲೆ ಅಡಿಕೂನು ನೋಡಿ, ಈಗ ಅಡಿಕೂನು ಅಡಿಕೂನು ಗಿಲ್ಲಾಕಿದ್ದೀನಿ. ಅಂದ್ರೆ ಮುರ್ದಾಕೋದು ಚಿಗ್ರನ. ಆಮೇಲೆ ಕಟ್ಟಿಂಗು ಅಷ್ಟೇ, 1/2 ಅಡಿ 1 ಅಡಿ ಫಸಲ್ ಕಟ್ಟಿಂಗು. ಅಂದ್ರೆ ಕಟಿಂಗ್ ಮಾಡ್ಬಿಡ್ಬೇಕು. ಕಟಿಂಗ್ ಮಾಡ್ಬೇಕು. ಎಲೆಲ್ಲ ತೆಗಿಬೇಕು.
ಇಷ್ಟು ಕೆಲಸ ಐತೆ ಸರ್ ಇದು. ಅಂದ್ರೆ ಈಗ ನೀವು ಗಿಲ್ ಬಿಟ್ರೆ ಅದು ಬೇರೆ ಡೈರೆಕ್ಷನ್ ತಗೊಳತ್ತಾ? ತಕಂತದೆ ಸರ್. ಇವಾಗ ಇಲ್ಲಿ ಗಿಲ್ ಹಾಕಿದ್ರೆ ಇದ್ರಲ್ಲಿ ಬರ್ತೈತೆ, ಹಾ. ಇಲ್ಲೊಂದು ಬರ್ತೈತೆ. ಹಾ. ಅದು ಹಂಗೆ ಹಿಂಗ್ ಗೊತ್ತೈತೆ. ಹಾ. ಇದ್ರನ್ನ ಗಿಲ್ ಹಾಕಿದ್ರೆ ಅದ್ರಾಗೂ ಹಿಂಗ್ ಬರ್ತೈತೆ. ಹಂಗೆ ಅಗಲ ಆಗ್ತದೆ ಈ ಗಿಡ. ಈಗ ಒಂದು ಗಿಡನ ಇಷ್ಟು ಅಗಲ ಮಾಡಿದೀರಾ? ಗಿಲ್ ಬಿಟ್ಟು ಅಲ್ಲಿಕ್ಕೆ ಕಟ್ ಮಾಡಿದ್ರೆ ಅದು ಇಷ್ಟ ಅಗಲ ಬರ್ತೈತೆ ನೋಡಿ. ಈಗ ಇಷ್ಟ ಐತೆ. ಹೌದು. ಅದು ಗಿಲ್ ಹಾಕಿದಾಗ ನೋಡಿ ಇದ್ರಾಗ 2 ಬಂದವೆ. ಇದ್ರನ್ನು ಗಿಲ್ ಹಾಕೋದು, ಇದ್ರನ್ನು ಇಲ್ಲಿ ಕಟ್ ಮಾಡಿದ್ರೆ ಆವಾಗ ಇದ್ರಾಗ 2 ಇದ್ರಾಗ 2 ಬರ್ತೈತೆ. ಅದು ಕಟ್ ಮಾಡೋವಾಗ ಇಲ್ಲಿ ಕಟ್ ಮಾಡ್ಬೇಕು. ಆವಾಗ ಇದು ಸೈಡ್ಗೆ ಇರ್ತೈತೆ, ಈ ಸೈಡೇ ಬರ್ತೈತೆ ಇದು. ಆವಾಗ ಆಗಲ್ಲ, ಈ ಕಡೆನೆ ಬರ್ತೈತೆ, ಈ ಕಡೆ ಹೋಗಲ್ಲ. ಸೊ ಗಿಡ ಹಾಕಿದ್ರೆ ಅದಕ್ಕೆ ಏನೆಲ್ಲ ಔಷಧಿ ಹಾಕಿದ್ರಣ್ಣ ಇದಕ್ಕೆ? ಸರ್ ಇದಕ್ಕ ಗೊಬ್ಬರ ಫಸ್ಟ್ ಇದು ಕರಿಯ ಮಣ್ಣು ಹಾಕಿದೆ, ಆಮೇಲೆ ನಮ್ ತೋಟದಾಗ ಮಣ್ಣು ಹಾಕಿದೆ ಅದ್ರ ಮೇಲೆ, ಆಮೇಲೆ ಗೊಬ್ಬರ ಹಾಕಿದೆ, ಆಮೇಲೆ ನಮ್ ತೋಟದಾಗ ಮಣ್ಣೆ ಅದ್ರ ಮೇಲೆ ಹಾಕಿದೆ, ಆಮೇಲೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅದ್ರನ್ನ ಹಾಕಿದೆ, ಆಮೇಲೆ ನಮ್ ತೋಟದಾಗ ಮಣ್ಣೆ ಅದ್ರ ಮೇಲೆ ಹಾಕಿದೆ, ಆಮೇಲೆ ಗಿಡ ತಕೊಂಬಂದು ನೆಟ್ಟಿದೆ. ಇಷ್ಟೆಲ್ಲ ಹಾಕಿ ಗಿಡ ತಗೊಂಬಂದು ನೆಟ್ಟಿದೆ. ಆಮೇಲೆ ನಾನೇನು ಹಾಕಿಲ್ಲ. ತಿರ್ಗಾ ಈ ಫಸಲ್ ಕಟಿಂಗ್ ಕೊಟ್ನಲ್ಲ, ಆವಾಗ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಈ ಸ್ಪ್ರೇ ಮಾಡೋದು, ಔಷಧಿ ಹೊಡೆಯೋದು ಬೇವಿನ ಎಣ್ಣೆ ಮಾತ್ರ, ಬೇರೆ ಏನು ಹೊಡೆದಿರಲ್ಲ. ಅವೆಲ್ಲ ಏನು ಬಳಸ್ಕೊಂಡಿರಲ್ಲ. ಈಕ್ಕೇನು ಬಳಸಿರಲ್ಲ. ಇನ್ನು ಮುಂದೆ ಏನಾಯ್ತಾ ಗೊತ್ತಿಲ್ಲ. ನಾನು ಈಕ್ಕೇನು ಬಳಸಿರಲ್ಲ. ನೀರು ಹೆಂಗ್ ಕೊಡ್ಬೇಕು ಅಂತ ಅವ್ರ ಏನಾದ್ರು ಹೇಳಿದ್ರ ಸರ್? 3 ದಿನಕ್ಕ ಗಿಡ ಉಣ್ದಾಗ್ನಿಂದ 3 ದಿನಕ್ಕೊಂದು ಸಾರಿ ಬಿಡ್ತಾ ಇದ್ದೆ. 1 ಅವರ್. ಅದ್ರ ತುಂತುರು ನೀರು, ಹನಿ ನೀರಾವರಿ, ಇದು ಡ್ರಿಪ್ ಈ ಡ್ರಿಪ್ ಅಲ್ಲಿ 3 ದಿನಕ್ಕ 1 ಸಾರಿ ಬಿಡ್ತಾ ಇದ್ದೆ. 1 ಅವರ್ ಅಷ್ಟೇ. ಈ ಫಸಲ್ ಬಂದಾಗ್ನಿಂದ ದಿನ 1 ಅವರ್ ಬಿಡ್ತಾ ಇದ್ದೀನಿ. ದಿವ್ಸಾನು 1 ಅವರ್ ಬಿಡ್ತಾ ಇದ್ದೀನಿ. ಈ ಫಸಲ್ ಬಂತಲ್ಲ, ಅದಕ್ಕ ನೀರ್ ಸಾಕಾಗಲ್ಲ, ಅದ್ರನಿಂದ ದಿನ 1 ಅವರ್ ಬಿಡ್ತಾ ಇದ್ದೀನಿ. ಇಲ್ಲಣ್ಣ, ಒಂದು ಕ್ವಶನ್. ಇದು ಕೋಲಾರ ಜಿಲ್ಲೆ ಅಲ್ಲ, ಕೋಲಾರ ಸುತ್ತಮುತ್ತ ಅನ್ಕೊಳ್ಳಿ, ಇಲ್ಲೆಲ್ಲ ರಾಗಿ ಬೆಳೆಯುವಂತ ವಾತಾವರಣ. ನಿಮ್ಗೆ ಈ ಆಪಲ್ ಬೆಳಿಬೇಕು ಅಂತ ಆಲೋಚನೆ ಬಂದಿದ್ದೆ ಯಾಕೆ? ಸರ್, ನನ್ ಮಗ ಚಿಕ್ಕ ಮಗ ಒಬ್ಬಿದ್ದ, ಅವ್ನ 6ನೇ ಕ್ಲಾಸ್ ಆಗಿದ್ದ. ನಾನು ಸೊಪ್ಪು ಗುಡ್ಸೇಳ್ತಾ ಇದ್ದೆ. ಅದ್ರಾಗ ಸೊಪ್ಪುವಾಗ 1,000 3,000 ಹಿಂಗ್ ಬೆಳೀತಾ ಇದ್ದೆ. ಅದು ನನ್ ಖರ್ಚಿಗೆ ಸರಿತಾ ಇತ್ತು. ಹಂಗೆ ಇದ್ದೆ 5 ವರ್ಷ 6 ವರ್ಷ ಹಂಗೆ ಇದ್ದೆ. ಅವನು ಇದ್ಕೊಂಡು, ಅಪ್ಪ ನಾನು SLC ಮುಗಿದ ಮೇಲೆ ನಾನು PUC ಹೋಗ್ಬೇಕು ಅಂದ್ರೆ ನೀನ್ ದುಡ್ಡು ಕಟ್ಬೇಕು, ಎಲ್ಲಿಂದ ತಗೊಂಬಂದ್ ಕಟ್ತೀಯ ಅಂದ. ನೋಡ್ ಸರ್, ಆವತ್ತು ನಾನು ಕುಟ್ಟಿತು. ಯಾವ್ದೋ ಒಂದು ಯಾರು ಮಾಡ್ದಿದ್ದು ಕೆಲಸ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಆವಾಗ ಆಪಲ್ ಹಾಕಿ ಇಳ್ಕೊಂಡೆ ಸರ್. ಆಪಲ್ ಹಾಕಿ ಇಳ್ಕೊಂಡು ಮಾಹಿತಿ ಎಲ್ಲೆಲ್ಲೋ ತಿಳ್ಕೊಂಡಿ, ಗಿಡ ಎಲ್ಲಿ ಸಿಕ್ತೈತೆ ಅಂತಂದ ನನ್ಗೆ ಮಾಹಿತಿ ಸಿಕ್ಕೇ ಇಲ್ಲ. ಕೊನೆ ಹಾಕ ಹಿಂಗೆ ರೌಂಡ್ ಹಾಕಿದ್ರಿ. ಹಿಂಗ್ ರೌಂಡ್ ಬೆಳೆದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಅನಿಸಿಕೆ ಬಂದಿತ್ತು. ಅದ್ರನಿಂದ ಇದನ್ನ ಮಾಡಿದೆ ಸರ್. ಆದ್ರೆ ಸಕ್ಸಸ್ ಆದ್ರೆ ಸರ್, ಮುಖದಲ್ಲಿ ನಗು ಮುಖ ಬಂದ್ಬಿಟ್ಟಿದೆ. ಖುಷಿ ಆಗೈತೆ ಸರ್. ಸೊ ಆಗೋಣ, ಈಗ ಎಲ್ಲ ಇದು ಹಾಕಿದ್ರಿ, ನೀರೆಲ್ಲ ಬಿಡ್ತಿದ್ರೆ, ಸೊ ಇದು ಎಷ್ಟು ತಿಂಗಳಿಗೆ ನಿಮ್ಗೆ ಫಸಲ್ ಸ್ಟಾರ್ಟ್ ಆಯ್ತಣ್ಣ? ಸರ್, 1 ವರ್ಷದ ಮೇಲೆ 8 ತಿಂಗಳಕ ಫಸಲ್ ಸ್ಟಾರ್ಟ್ ಆಯ್ತು. ಆಯ್ತಾ? ಅದೇ 1.5 ವರ್ಷಕ್ಕ ಕಡೆ ಆಗ್ಬಿಡ್ತೈತೆ ಸರ್ ಫಸಲು. ಏನು ಇರಲ್ಲ, ಬರೀ ಖಾಲಿ ಗಿಡ ಇರ್ತೈತೆ. ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆನೆ, ಒಂದೇ ಬೆಳೆ, ವರ್ಷಕ್ಕೆ ಒಂದೇ ಬೆಳೆ. 1 ಎಕರೆ ಹಾಕೊಂಡಿದ್ದೀನಿ. 442 ಗಿಡ ಹಾಕಿದ್ದೀನಿ. 442 ಗಿಡ ಹಾಕಿದ್ರ 1 ಎಕರೆಗೆ? 1 ಎಕರೆಕ. ಸರಿ, ಎಲ್ಲ ಗಿಡ ಚೆನ್ನಾಗೈತೆ, ಚೆನ್ನಾಗ್ ಬಂದೈತೆ ಫಸಲುನು, ಸ್ವೀಟು ಚೆನ್ನಾಗೈತೆ. ಟೇಸ್ಟ್ ನೋಡಿ ನೀವು ತಿಂದು. ಹೌದು. ಏನು ಎತ್ತ ಅಂತ ಕಾಶ್ಮೀರ ಹೆಂಗೆ ಐತೆ, ಇದು ಹೆಂಗೆ ಐತೆ, ನಮ್ಮ ಲೋಕಲ್ ಹೆಂಗಿದ್ದೀರಿ ನಾವು ಅನ್ನೋದು ನಿಮ್ಗೂ ಗೊತ್ತಾಗ್ತದ. ತಿಂದು ನೋಡಿ ಸರ್.